ಅರಸೀಕೆರೆಯಲ್ಲಿ ಬೈಕ್ ಸವಾರರ ಮಧ್ಯೆ ಕಿರಿಕ್ ವಿಚಾರ. ಕೋಮು ಗಲಭೆ ಸೃಷ್ಟಿಸಲು ಮುಂದಾದ್ರ ಎನ್ಆರ್ ಸಂತೋಷ್. ಎನ್ಆರ್ ಸಂತೋಷ್ ವಿರುದ್ಧ ಮಾಜಿ ನಗರಸಭೆ ಅಧ್ಯಕ್ಷ ಆಕ್ರೋಶ. ಕಳೆದ ಕೆಲ ದಿನಗಳ ಹಿಂದೆ ಅರಸೀಕೆರೆ ಪಟ್ಟಣದ ಬಿಎಚ್ ರಸ್ತೆಯಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಸಮೀವುಲ್ಲಾ ಪುತ್ರ ಹಾಗೂ ಬೈಕ್ ಸವಾರರ ಮಧ್ಯೆ ಓವರ್ಟೇಕ್ ವಿಚಾರದ ಬಗ್ಗೆ ಗಲಾಟೆ ನಡೆದಿತ್ತು. ಈ ಗಲಾಟೆಯು ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದ್ದು, ಈ ಗಲಾಟೆ ವಿಚಾರವಾಗಿ ಎನ್ಆರ್ ಸಂತೋಷ್ ಅವರು ಅನಾವಶ್ಯಕವಾಗಿ ಮೂಗನ್ನ ತೂರಿಸಿ ಕೋಮು ಗಲಭೆಯನ್ನ ಸೃಷ್ಟಿಸಲು ಮುಂದಾಗ್ತಿದ್ದಾರೆ ಎಂದು ನಗರಸಭೆ ಮಾಜಿ ಅಧ್ಯಕ್ಷ ಸಮೀವುಲ್ಲಾ ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ಗಲಾಟೆ ವಿಚಾರವಾಗಿ ನಗರಸಭೆ ಮಾಜಿ ಅಧ್ಯಕ್ಷ ಸಮೀವುಲ್ಲಾ ಸುದ್ದಿಗೋಷ್ಠಿಯನ್ನ ನಡೆಸಿದ್ದು, ಶುಕ್ರವಾರ ದಿನ ಬಿಎಚ್ ರಸ್ತೆಯಲ್ಲಿ ನನ್ನ ಮಗ ಸೂಫಿಯಾನ್ ಹಾಗೂ ಮತ್ತೊಬ್ಬರು ಬೈಕ್ ಸವಾರರ ಮಧ್ಯೆ ಓವರ್ ಅಟ್ಯಾಕ್ ವಿಚಾರದ ಬಗ್ಗೆ ಗಲಾಟೆ ನಡೆದಿತ್ತು. ಆದರೆ ಗಲಾಟೆ ಮಾಡಿಕೊಂಡ ದಿನವೇ ಇಬ್ಬರು ತಮ್ಮ ತಮ್ಮ ತಪ್ಪುಗಳನ್ನ ಒಪ್ಪಿಕೊಂಡು ಇತ್ಯರ್ಥವನ್ನ ಮಾಡಿಕೊಂಡಿದ್ದಾರೆ. ಆದರೆ ಈ ಗಲಾಟೆಯಲ್ಲಿ ಎನ್ಆರ್ ಸಂತೋಷ್ ಮಧ್ಯ ಪ್ರವೇಶಿಸಿದ್ದು, ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವ ಇಲ್ಲದೆ ಬಾಳ್ತಾ ಇರುವ ನಮ್ಮ ಅರಸೀಕೆರೆ ಕ್ಷೇತ್ರದಲ್ಲಿ ಕೋಮು ಗಲಭೆಯನ್ನ ಸೃಷ್ಟಿ ಮಾಡಲು ಹಿಂದೂ ಹುಡುಗರನ್ನ ಮುಸ್ಲಿಂ ಗೂಂಡಾಗಳು ಹೊಡೆದ್ರು ಅಂತ ಹೇಳಿದ್ರು. ಅಲ್ಲದೆ ಪಿಪಿ ವೃತ್ತದಲ್ಲಿ ಪ್ರತಿಭಟನೆ ಮಾಡಿ ಮುಸಲ್ಮಾನರು ಗಂಡಸರಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಇಂತಹ ಕೋಮು ಗಲಭೆ ಮಾಡುವ ಪ್ರಚೋದನೆ ಹೇಳಿಕೆ ನೀಡ್ತಾ ಇರೋದು ಸರಿಯಿಲ್ಲ. ನಾನು 3 ಬಾರಿ ನಗರಸಭೆ ಅಧ್ಯಕ್ಷ ಆದ್ರೂ ಕೂಡ ಜಾತಿ ಭೇದ ಭಾವ ಇಲ್ಲದೆ ನಗರದ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೇನೆ. ದೇವಸ್ಥಾನಗಳ ಹಿಂದೂ ರುದ್ರ ಭೂಮಿಗಳಾಗ್ಲಿ ಇಂತಹ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೇನೆ ಎಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಏನು ಶುಕ್ರವಾರ ಇವತ್ತು ನಮ್ಮ ಶುಕ್ರವಾರದ ನಮಾಜಿ ಮುಗಿದ ನಂತರ ನಮ್ಮ ಕಬ್ರಸ್ತಾನಿಗೆ ನಮ್ಮ ಹಿರಿಯವರು ಅಲ್ಲಿ ದಫನ್ ಆಗಿರೋ ಜಾಗಕ್ಕೆ ಅಲ್ಲಿ ಹೋಗಿ ನಾವು ಫಾತಿಹಾ ಓದಿ ಹೂವು ಹಾಕಿ ಬರೋದು ನಮ್ಮ ಕೆಲವರ ಸಂಪ್ರದಾಯ. ಅದು ಆ ದೃಷ್ಟಿಯಿಂದ ಅವತ್ತು ಜಾಮಿಯಾ ಮಸೀದಿಯಲ್ಲಿ ನಾನು ನನ್ನ ಮಗ ಜೊತೆಲೇ ಪ್ರಾರ್ಥನೆ ಮಾಡಿ, ನಾನು ಪ್ರಾರ್ಥನೆ ಮುಗಿದ ನಂತರ ನನ್ನ ಮನೆಗೆ ನಿರ್ಗಮಿಸೋ ಟೈಮಲ್ಲಿ ನನ್ನ ಮಗ ಅವನು ಪ್ರತಿ ಶುಕ್ರವಾರ ಅಲ್ಲಿ ಕಬ್ರಸ್ತಾನಿಗೆ ಹೋಗುವ ಒಂದು ಸಂಪ್ರದಾಯ ಅವನು ಇಟ್ಕೊಂಡಿದ್ದಾನೆ. ಆ ಘಟನೆ ಅರಸೀಕೆರೆ ಪಿಪಿ ಸರ್ಕಲ್ ಇಂದ ಹೋಗ ಸಮಯದಲ್ಲಿ ನಾನು ಜೊತೆಲಿ ಪೊಲೀಸ್ ಇಲಾಖೆಗೆ ಆಗ್ರಹ ಪಡಿಸ್ತೀನಿ, ಈ ಘಟನೆಯ ಬಗ್ಗೆ ಸತ್ಯತೆ ನೀವು ಸಾರ್ವಜನಿಕರಲ್ಲಿ ನೀವು ಕೊಡಬೇಕು, ನೀವು ಸತ್ಯ ಕೊಡಬೇಕು ಅಂತ ನಾನು ಕೇಳ್ಕೊಂತೀನಿ. ಪಿಪಿ ಸರ್ಕಲ್ ಇಂದ ಘಟನೆಗಳು ನಡೆದಿದ್ದು, ನನ್ನ ಮಗ ಗಾಡಿಲಿ ಹೋಗೋ ಟೈಮಲ್ಲಿ ಒಂದು ಹೆಣ್ಣುಮಗು ಮತ್ತೆ ಒಬ್ಬ ಹುಡುಗ ಅವರ 1-4 ಸಲ ನನ್ನ ಮಗನಿಗೆ ಅವರು, ಯಾಕಂದ್ರೆ ಇದು ನಿಮ್ಮ CCTVಯಲ್ಲಿ ನೀವು ಬೇಕಾದ್ರೆ ನೀವು ತನಿಖೆ ಮಾಡಬೇಕು ಅಂತ ನಾನು ಆಗ್ರಹಪಡಿಸ್ತೀನಿ. ಯಾಕಂದ್ರೆ ಸತ್ಯ ಜನಗಳು ಮುಂದೆ ಬರಬೇಕು ಅನ್ನೋ ನನ್ನ ಒಂದು ಭಾವನೆ. 4-5 ಸಲ ನನ್ನ ಮಗನ ಪಕ್ಕದಲ್ಲಿ ಹೋಗಿ ಅವರು ಪ್ರಚೋದನೆ ಮಾಡಿದ್ದಾರೆ. ಆದ್ರೂ ನನ್ನ ಮಗ ಗಾಡಿಯಲ್ಲಿ ಹೋಗ್ತಾ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಮುಂದೆ ನಮ್ಮ ದರ್ಗಾದಲ್ಲಿ ಸ್ಲೋ ಮಾಡಿ ಅಲ್ಲಿ ನಮಸ್ಕಾರ ಮಾಡ್ಕೊಳ್ಳೋಂತ ನಮ್ಮ ಒಂದು ಪದ್ಧತಿ. ನನ್ನ ಮಗ ಗಾಡಿ ಸ್ಲೋ ಮಾಡಿದ್ದಾನೆ. ಆದ್ರೂ ಇವರು ನನ್ನ ಮಗ ಪಕ್ಕದಲ್ಲಿ ಬಂದು ಬಹಳ ಫಾಸ್ಟ್ ಆಗಿ ಹೋಗಿದ್ದಾರೆ. ಅಷ್ಟರಲ್ಲಿ ನನ್ನ ಮಗ ಆ ಕೆಳಗಡೆ ಹೋಗೋ ಟೈಮಲ್ಲಿ ಆ ಟ್ರೆಂಡ್ಸ್ ಹತ್ರ ಒಂದು ಹಂಸ್ ಇದೆ. ಹಂಸ್ ಪಕ್ಕದಲ್ಲಿ ಒಂದು ಹೂವಿನ ಗಾಡಿ ಇರುತ್ತೆ. ಆ ಹೂ ತಗೊಂಡು ನಾವು ಕಬ್ರಸ್ತಾನ್ಗೆ ಹೋಗೋ ಒಂದು ಸಂಪ್ರದಾಯ. ನಾವು ಹೂವು ತಗೊಂಡು ಹೋಗಕ್ಕೆ ಅಲ್ಲಿ ಪ್ರತಿ ಶುಕ್ರವಾರ ಅಲ್ಲಿಂದಾನೆ ಹೂವು ತಗೊಂಡು ನನ್ನ ಮಗ ಹೋಗ್ತಾನೆ. ಆ ಹಂಸ್ ಹತ್ರ ಹೋಗೋ ಸಮಯದಲ್ಲಿ ಇವತ್ತು ಟ್ರೆಂಡ್ಸ್ ಅಲ್ಲಿ ಇವತ್ತು ಮುಂದೆ CC ಕ್ಯಾಮ್ರಾ ಇದೆ. ಇದು ತನಿಖೆ ಆಗ್ಬೇಕು, ತೆಗಿಬೇಕು, ಪೊಲೀಸ್ ಇಲಾಖೆ ಅದ್ರ ಬಗ್ಗೆ ತನಿಖೆ ಮಾಡಬೇಕು ಅಂತ ನಾನು ಜೊತೆನೆ ಆಗ್ರಹಿಸ್ತಾ, ಆ ಸಮಯದಲ್ಲಿ ನನ್ನ ಮಗ ಹೇಳಿದಾನೆ, ಯಾಕಪ್ಪ ಇಷ್ಟು ನೀನು ವೇಗವಾಗಿ ಹೋಗ್ತಿದ್ಯಾ, ಹಿಂಗಡೆ ಹೆಣ್ಮಗು ಕೂರಿಸ್ಕೊಂಡಿದ್ಯಾ, ಸ್ವಲ್ಪ ನಿಧಾನಕ್ಕೆ ಹೋಗುವಂತ ಪ್ರತಿಪಾದನೆ ಮಾಡಿ ನನ್ನ ಮಗ ಗಾಡಿ ಹತ್ತಿರ, ಅಲ್ಲಿ ಹೂವಿನ ಗಾಡಿ ಹತ್ತಿರ ಹೋಗಿ ಸ್ಲೋ ಮಾಡಿದ್ದಾನೆ. ಆ ನಂತರ ಅಲ್ಲಿ ಸಾಕ್ಷಿ ಇದ್ದಾರೆ, ಪ್ರತ್ಯಕ್ಷ ಸಾಕ್ಷಿ ಅಲ್ಲಿದ್ದಾರೆ, ಯಾರು ಬೇಕೋ ಹೋಗಿ ತಿಳ್ಕೋಬಹುದು. ಈ ಹುಡುಗ ಮತ್ತೆ ಈ ಹುಡುಗಿ, ಈ ಹುಡುಗ ಮತ್ತೆ ಈ ಹೆಣ್ಮಗು ಇದೆಯಲ್ಲ, ಆ ಹೆಣ್ಮಗು ಕರೆಕ್ಟಾಗಿ ಅಡ್ಡ ರಸ್ತೆಯಲ್ಲಿ ನಿಲ್ಸಿ ನನ್ನ ಮಗನ ಹತ್ರ ಬಂದಿದ್ದಾರೆ. ಅಲ್ಲಿ ಏನಾಗಿದೆ, ನನ್ನ ಮಗ ಅವ್ರಿಗೆ ಮಾತಾಡಕ್ಕೋಸ್ಕರ ಬೈಕ್ ನಿಲ್ಸಿ ಅನ್ನೋ ಒಂದು ಅವರ ಒಂದು ಭಾವನೆ.
ಯಾಕಂದ್ರೆ ಅವ್ರಿಗೆ ಇದು ನನ್ನ ಮಗ ಹೂವ ತಗೊಂಡೋಗಕ್ಕೆ ಹೋಗ್ತಾನೆ ಅನ್ನೋ ಒಂದು ಕಾನ್ಸೆಪ್ಟ್ ಅವ್ರಿಗಿಲ್ಲ. ಯಾಕಂದ್ರೆ ಅವ್ರು ನಮ್ಗೆ ಸಿಕ್ಕಿ ಅವ್ರು ನಮ್ಮ ಹತ್ರ ಹೇಳ್ಕೊಂಡು ನಾವು ಹಂಗ್ ತಿಳ್ಕೊಂಡ್ವಿ ಅಂತ ಹೇಳಿ. ಆ ನಂತರ ನನ್ನ ಮಗನ ಹತ್ರ ಅವ್ರು ಬಂದಾಗ ಮಾತಿನ ಚಿಕ್ಕಮುಖಿ ಆಗಿ ಮೊದಲಾಗಿ ನನ್ನ ಮಗನ್ಗೆ ಅವರು ಒಂದು ಏಟು ಹೊಡೆದಿರೋದು ಇದು ಸತ್ಯ. ಇದು ಇವತ್ತು ಅಲ್ಲಿ CCTV ತೆಗಿಬೇಕು, CC ಕ್ಯಾಮ್ರಾ ತೆಗಿಬೇಕು. ಜೊತೆ ಒಂದು ಆ ತಡ ನಂತರ ಕೀ ಯಾವಾಗ ಅವನು ನನ್ನ ಮಗನ ಬೈಕಿಂದ ಕಿತ್ಕೊಂಡ ಅವಾಗ ನನ್ನ ಮಗನು ಅವನ ಬೈಕಿಂದ ಕೀ ಇಸ್ಕೊಂಡೆ ನಡ್ಕೊಂಡ್ರೆ. ಇವತ್ತು ಹೇಳ್ತಾರೆ, ಇವತ್ತು ಮುಸ್ಲಿಂ ಗುಂಡಾಗಳು ಅಂತ ಹೇಳ್ತಾರಲ್ಲ, ಇವತ್ತು ಆಕಸ್ಮಿಕ ನಡೆದಂತ ಘಟನೆ ಇದು. ಆ ಸ್ಥಳದಲ್ಲಿ ಯಾವುದೇ ಒಂದು ಮುಸ್ಲಿಂ ಸಮಾಜದ ಜನ ಸಂದಣಿ ಇರೋಂಥ ಜಾಗನೂ ಅಲ್ಲ. ಅವತ್ತು ಶುಕ್ರವಾರ ಇರೋದ್ರಿಂದ ಎಲ್ಲರೂ ಕಬ್ರಸ್ತಾನ್ಗೆ ಹೋಗಿ ಅಲ್ಲಿಂದ ವಾಪಸ್ಸು ಬರೋ ಟೈಮಲ್ಲಿ ನನ್ನ ಮಗನ ಮೇಲೆ ಇಲ್ಲಿ ನಡೀತದ ಹಲ್ಲೆ ಖಂಡಿಸಿ ಎಲ್ಲ ಜನ ಅಲ್ಲಿ ಬಂದು ಬಿಡ್ಸಕ್ ಬಂದಿರೋದು ಬಿಟ್ರೆ ಯಾರು ಇವತ್ತು ಹಲ್ಲೆ ಮಾಡಕ್ ಬಂದಿಲ್ಲ. ಇದು ಮುಸ್ಲಿಂ ಗುಂಡಾಗಳು ಅಂತ ಹೇಳ್ತಾರಲ್ಲ, ಈ ಮೊದಲು ಈ ಪದ ವಾಪಸ್ ತಗೋಬೇಕು ಅಂತ ನಾನು ಹೇಳ್ತೀನಿ. ಯಾರು ಪೂರ್ವ ನಿಯೋಜಿತವಾಗಿ ಹೋಗಿ ಅವ್ರ ಮೇಲೆ ಹಲ್ಲೆ ಮಾಡಬೇಕು ಅನ್ನೋ ಒಂದು ಘಟನೆ ನಡೆದಿರೋದಲ್ಲ. ಇದು ಆಕಸ್ಮಿಕವಾಗಿ ನಡೆದಿದೆ. ಅವರಿಂದ ತಪ್ಪಾಗಿದೆಯೋ ಇಲ್ಲ ನನ್ನ ಮಗನಿಂದನೂ ತಪ್ಪಾಗಿದೆಯೋ ನಾನು ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ. ನಾನು ಅದ್ರ ಬಗ್ಗೆ ನಾನು ಇದು ಮಾಡ್ತಾ ಇಲ್ಲ. ನೀವು ನಮ್ಮ ಸಮಾಜ ಬಾಂಧವರಿಗೆ ಗುಂಡಾಗಳು ಅಂತ ಕರಿತೀರಲ್ಲ, ಅದು ಗುಂಪು ಕಟ್ಕೊಂಡು ಹೋಗಿ ಹೊಡೆದಾಟ ಮಾಡಿರೋದಲ್ಲ. ಅದಕ್ಕೆ ಕಬ್ರಸ್ತೆಯಿಂದ ಬರೋ ಆಕಸ್ಮಿಕವಾಗಿ ಅದು ಬಿಡ್ಸಕ್ ಹೋದಾಗ ಅದು ಆಗಿದೆ. ನನ್ನ ಮಗನ ಮೇಲೆ ಹಲ್ಲೆ ಆಗಿದಂತ ವಿಡಿಯೋ ಮಾಡಿಲ್ಲ. ಆದ್ರೆ ಯಾರೋ ವ್ಯಕ್ತಿ ಇವತ್ತು ವಿಡಿಯೋ ಮಾಡಿದವರು ಹೇಳ್ತಾರೆ ನೋಡಿ, ಆ ವಿಡಿಯೋದಲ್ಲಿ ನೀವು ಮನವರಿಕೆ ಆಗ್ತೀವಿ. ಆ ವಿಡಿಯೋದಲ್ಲಿ ಹೇಳ್ತಾನೆ ಒಡಿ ಇನ್ನು ಅಂತ ಒಂದು ಆ ಪದ ಯೂಸ್ ಮಾಡ್ತೇನೆ. ನಿಮ್ ಬೇಕಾದ್ರೆ ಅಬ್ಸರ್ವ್ ಮಾಡಿ, ನೀವು ಜನ ತಾವು ಅಬ್ಸರ್ವ್ ಮಾಡ್ಬೇಕು. ಆ ಸಮಯದಲ್ಲಿ ಕೀ ಕೊಟ್ಟಿರೋ ವಿಚಾರವಾಗಿ ಜಗಳ ಆಗಿದೆ ಬಿಡಿಸಿ ಅವರು ಇಲ್ಲಿ ಅರ್ಸಿಕದ ನಿರ್ಗ ಆಗಿದ್ದಾರೆ. ನಿರ್ಗ ಆದ ನಂತರ ನೀವು ದಂಪತಿ ಅಂತೀರ. ನೀವು ಗೊತ್ತಾವ ಸತ್ಯತೆ, ಅವರು ಯಾವ ಕೋಮು, ಹೆಣ್ಮಗು ಯಾವ ಸಮಾಜ, ಆ ಹುಡುಗ ಯಾವ ಸಮಾಜ ಅಂತ ಗೊತ್ತಾ? ನೀವ್ ಹೆಂಗೆ ಬಿಂಬಿಸ್ತೀರಾ? ಅದು ನಮ್ಮ ಅಕ್ಕ ತಂಗಿರಿದ್ದಂಗೆ ನಾವು ಅವ್ರ ಮೇಲೆ ಹಲ್ಲೆ ಮಾಡಬೇಕು, ಅದು ಸರಿ ನನ್ನ ಮಗ ಮಾಡಿದಿರೋದು ಅಂತ ನಾನು ಎಲ್ಲೂ ವಹಿಸ್ಕೊಂತ ಇಲ್ಲ. ನೀವು ಪ್ರಚೋದನವಾಗಿ ಮಾಡ್ತಿರಲ್ಲ. ಈ ತರ ಅರಸೀಕೆರೆಯಲ್ಲಿ ಸಣ್ಣ ಪುಟ್ಟ ಇವತ್ತು ರಸ್ತೆಯಲ್ಲಿ ನೂರಾರು ಗಲಾಟೆಗಳಾಗ್ತವೆ. ಇದು ನೀವು ರಾಜಕೀಯ ಬಣ್ಣ ಹೆಂಗ್ ಬೆಳಿತೀರ ಅಂದ್ರೆ, ಒಬ್ಬ ಮನುಷ್ಯನ ಮೇಲೆ ಹೆಂಗೆ ನೀವು ಗೂಬೆ ಕೂರ್ಸಕ್ಕೆ ಇದ್ ಮಾಡ್ತೀರ ಅಂತ ಹೇಳಿದ್ರೆ, ಇದು ನಾನು ಹೇಳ್ತಾರ ನಾನು ನಿಮ್ಮಲ್ಲಿ ಮನವಿ ಏನ್ ಮಾಡ್ಕೊಳ್ತಾ ಇದ್ದೀನಿ, ಸತ್ಯತೆ ಅರಿವು ಮಾಡ್ಕೊಂಡು ಸತ್ಯತೆ ತಿಳ್ಕೊಂಡು ನೀವು ಅದ್ರ ಬಗ್ಗೆ ಮಾತಾಡ್ಬೇಕು. ಆ ವಿಡಿಯೋ ಝೂಮ್ ಮಾಡಿ ಅವನು ಹೇಳ್ತಾನೆ ಒಡಿ ಅಂತ ಹೇಳ್ತಾನೆ, ನನ್ನ ಮಗನ ಹೊಡಿಯೋ ಟೈಮಲ್ಲಿ ಆ ವಿಡಿಯೋ ಡಿಲೀಟ್ ಮಾಡಿ ಕಟ್ ಮಾಡಿ ಇಲ್ಲಿ ನಡೆದಂತ ಘಟನೆಯಲ್ಲಿ ವಿಡಿಯೋ ಹಾಕಿ ಇವತ್ತು ಅರಸೀಕೆರೆ ಇವತ್ತು ಅಶಾಂತಿ ರೂಪಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ನೀವು ಇದರಲ್ಲಿ ಹಿಂದೂ ಮುಸ್ಲಿಂ ಅನ್ನ ಒಂದು ತಗೊಂಬರೋಂತ ಅವಶ್ಯಕತೆ ಏನಿದೆ? ಇನ್ನು ಇದೇ ವೇಳೆ ಎನ್ಆರ್ ಸಂತೋಷ ರಾಜಕೀಯಕ್ಕೋಸ್ಕರ ಧರ್ಮಗಳ ಬಗ್ಗೆ ಗಲಭೆಯನ್ನ ಸೃಷ್ಟಿ ಮಾಡ್ತಿದ್ದಾನೆ. ಈತನ ವಿರುದ್ಧ ಪೊಲೀಸ್ ಇಲಾಖೆ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ನಗರದಲ್ಲಿ ಕೋಮು ಗಲಭೆಯಾದ್ರೆ ಅದಕ್ಕೆ ಮುಖ್ಯ ಕಾರಣ ಎನ್ಆರ್ ಸಂತೋಷ್ ಆಗ್ತಾರೆ ಎಂದು ಸುದ್ದಿಗೋಷ್ಠಿ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ಎಂಡಿ ನಾಸಿರ್, ಪ್ರಜಾಶಕ್ತಿ ಟಿವಿ, ಅರಸೀಕೆರೆ.